Hello students, in today's class we shall discuss general equation of a line. See here, you all know that in your earlier classes we have studied that general equation of a first degree in two variables. It means that linear equation. See here, you have studied about general equation of first degree in two variables. In two variables means two unknowns. The equation having two unknowns, ax plus by plus c is equal to 0. This equation. This is first degree. First degree means power should be, highest power should be 1. In two variables means having, in this equation we have two unknown quantity, that is a variable, two variable. Also in this equation capital A and B and C are real constant. And one more condition is capital A and B are not 0 simultaneously. It means what? At a time, equation ಒಳಗ at a time A and B ಎರಡು 0 ಆಗಬಾರ್ದು. If A 0 ಇತ್ತು ಅಂದ್ರೆ B should not be equal to 0. If B 0 ಇತ್ತು ಅಂದ್ರೆ A should not be equal to 0. That's okay. But at a time capital A and capital B ಎರಡು 0 ಆಗಂಗಿಲ್ಲ. That is A ಮತ್ತು B ಏನ not 0 simultaneously. You all know that in your graphically of this equation you have studied already. Graph of the equation ಏನಾಗುತ್ತೆ, ಈ ರೀತಿ ಜನರಲ್ ಇಕ್ವೇಶನ್ ಇದ್ರೆ ಏನಾಗುತ್ತೆ, ಫಸ್ಟ್ ಈ ಜನರಲ್ ಇಕ್ವೇಶನ್ ಆಫ್ ಎ ಲೈನ್ ಯಾವ ರೀತಿ ಇರತ್ತಂತ ಇದು ಗ್ರಾಫ್ ಆಫ್ ಇಕ್ವೇಶನ್ ಆಫ್ ಎ ಲೈನ್ ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0. ಈ ಇಕ್ವೇಶನ್ನ ಗ್ರಾಫಿಕಲಿ ಹಾಕಿದ್ರೆ ನಿಮ್ಗೆ ಆಲ್ವೇಸ್ ಏನು ಸಿಗುತ್ತೆ, ಸ್ಟ್ರೇಟ್ ಲೈನ್ ಸಿಗುತ್ತೆ. ಏನು ಸಿಗುತ್ತೆ? ಸ್ಟ್ರೇಟ್ ಲೈನ್ ಸಿಗುತ್ತೆ. ಈ ಇಕ್ವೇಶನ್ ಇಂದ ನಿಮ್ಗೆ ಏನು ಸಿಕ್ತು? ಸ್ಟ್ರೇಟ್ ಲೈನ್ ಸಿಕ್ತು. ದಟ್ಸ್ ವೈ ಎನಿ ಇಕ್ವೇಶನ್, ಯಾವುದೇ ಇಕ್ವೇಶನ್ ಈ ಫಾರ್ಮ್ದಲ್ಲಿತ್ತು, ಯಾವ ಫಾರ್ಮ್ದಲ್ಲಿ ax ಪ್ಲಸ್ by ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಈ ಫಾರ್ಮ್ದಲ್ಲಿತ್ತು. ಮತ್ತೊಂದು ಕಂಡೀಷನ್ ಏನು, ಕ್ಯಾಪಿಟಲ್ ಮತ್ತು ಕ್ಯಾಪಿಟಲ್ ಬಿ ಎರಡು ಅಟ್ ಎ ಟೈಮ್ 0 ಆಗಬಾರ್ದು. ಈ ಇಕ್ವೇಶನ್ಗೆ ನಾವೇನಂತ ಕರಿತೀರಿ? ಜನರಲ್ ಲೀನಿಯರ್ ಇಕ್ವೇಶನ್ ಆರ್ ಎಲ್ಸ್ ಜನರಲ್ ಇಕ್ವೇಶನ್ ಆಫ್ ಲೈನ್ ಅಂತ ಕರಿತೀರಿ. ಇದೇ ಇಕ್ವೇಶನ್. ಜನರಲ್ ಇಕ್ವೇಶನ್ ಆಫ್ ಎ ಲೈನ್ ಈ ಸ್ಟ್ರೇಟ್ ಲೈನ್ ಇರುತ್ತೆ. ಇನ್ನು ನೋಡಿ, ಜನರಲ್ ಇಕ್ವೇಶನ್ ಆಫ್ ಎ ಲೈನ್ ಅಂದರೆ ಎನಿ ಇಕ್ವೇಶನ್ of the form ax plus by plus c is equal to 0 where capital A and capital B are not 0 simultaneously is called general linear equation or else general equation of line. Yes, ಜನರಲ್ ಇಕ್ವೇಶನ್ ಆಫ್ ಲೈನ್ ಅಂದರೆ ax ಪ್ಲಸ್ by ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಇಕ್ವೇಶನ್ ಈ ಫಾರ್ಮ್ದಾಗಿತ್ತು. ಮತ್ತು ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಅಟ್ ಎ ಟೈಮ್ 0 ಆಗಬಾರ್ದು ಸೈಮಲ್ಟೇನಿಯಸ್ಲಿ. ದಿಸ್ ಈಸ್ ಕಾಲ್ಡ್ ಜನರಲ್ ಇಕ್ವೇಶನ್ ಆಫ್ ಎ ಲೈನ್.
The next is the reduction of general equation of a line. ಈಗ ತಾನೇ ನೋಡಿದ್ರಿ ಜನರಲ್ ಇಕ್ವೇಷನ್ ಆಫ್ ಎ ಲೈನ್ ಫಾರ್ಮ್ಯಾಟ್ ಏನಿತ್ತು ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0 ಇತ್ತು. ಎಸ್, ಈ ಇಕ್ವೇಷನ್ ಆಫ್ ಲೈನನ್ನು ಯಾವ ರೀತಿ ರೆಡ್ಯೂಸ್ ಮಾಡಬೇಕಂದ್ರೆ ನೀವು ಈಗ ನೋಡಿದ್ರಿ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ನೋಡಿದ್ರಿ, ಇಕ್ವೇಷನ್ ಆಫ್ ಎ ಲೈನ್ ಒಳಗೆ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ನೋಡಿದ್ವಿ, ಇಂಟರ್ಸೆಪ್ಟ್ ಫಾರ್ಮ್ ನೋಡಿದ್ವಿ, ನೆಕ್ಸ್ಟ್ ಏನು ನೋಡಿದ್ವಿ, ನಾರ್ಮಲ್ ಫಾರ್ಮ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸ್ಲೋಪ್ ಆಫ್ ಇಂಟರ್ಸೆಪ್ಟ್ ಫಾರ್ಮ್ ಮೀನ್ಸ್ ಇಕ್ವೇಷನ್ ಆಫ್ ಎ ಸ್ಲೋಪ್ ಆಫ್ ಇಂಟರ್ಸೆಪ್ಟ್ ಫಾರ್ಮ್ ನೋಡಿದ್ರಿ, ಇಕ್ವೇಷನ್ ಆಫ್ ಲೈನ್ ಇಂಟರ್ಸೆಪ್ಟ್ ಫಾರ್ಮ್ ಬಗ್ಗೆ ನೋಡಿದ್ವಿ, ಇಕ್ವೇಷನ್ ಆಫ್ ಎ ಲೈನ್ ಇನ್ ನಾರ್ಮಲ್ ಫಾರ್ಮ್ ಬಗ್ಗೆ ನೋಡಿದ್ವಿ. ಇದೇನು ax plus by plus c is equal to 0, it is general equation of a line. General equation of a line. ಈ ಇಕ್ವೇಷನ್ ಇದೇನಿದೆ ಅಲ್ಲ ಇಕ್ವೇಷನ್, ಈ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮಿಗೆ ಯಾವ ರೀತಿ ರೆಡ್ಯೂಸ್ ಮಾಡಬೇಕು, ಇಂಟರ್ಸೆಪ್ಟ್ ಫಾರ್ಮಿಗೆ ಯಾವ ರೀತಿ ರೆಡ್ಯೂಸ್ ಮಾಡಬೇಕು, ಆಮೇಲೆ ನಾರ್ಮಲ್ ಫಾರ್ಮ್ಗೆ ಇಕ್ವೇಷನ್ ಯಾವ ರೀತಿ. ಸ್ಲೋಪ್ ಇಂಟರ್ಸೆಪ್ಟ್ ಏನಿದೆ y is equal to mx plus c ಫಾರ್ಮುಲಾ ಇದೆ. ಎಸ್, ಇಂಟರ್ಸೆಪ್ಟ್ ಫಾರ್ಮ್ದು ಇಕ್ವೇಷನ್ ಏನಿದೆ ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಇಸ್ ಈಕ್ವಲ್ ಟು 1 ಇದೆ. ಎಸ್, ನಾರ್ಮಲ್ ಫಾರ್ಮ್ದು ಏನಿತ್ತು ಎಕ್ಸ್ ಕಾಸ್ ಒಮೆಗಾ ಪ್ಲಸ್ ವೈ ಸೈನ್ ಒಮೆಗಾ ಇಸ್ ಈಕ್ವಲ್ ಟು ಪಿ ಇತ್ತು. ಎಸ್ ನೋ, ಈ ಮೇನ್ ಇಕ್ವೇಷನನ್ನು ಈ ಫಾರ್ಮ್ಯಾಟ್ ಒಳಗೆ ಯಾವ ರೀತಿ ರೆಡ್ಯೂಸ್ ಮಾಡಬೇಕು, ಸಿಮಿಲರ್ಲಿ ಇಂಟರ್ಸೆಪ್ಟ್ ಫಾರ್ಮಿಗೆ ಯಾವ ರೀತಿ ರೆಡ್ಯೂಸ್ ಮಾಡಬೇಕು, ಇದರ ನಾರ್ಮಲ್ ಫಾರ್ಮಿಗೆ ಯಾವ ರೀತಿ ರೆಡ್ಯೂಸ್ ಮಾಡಬೇಕು ಅನ್ನೋದೇ ಈ ರೆಡಕ್ಷನ್ ಆಫ್ ಜನರಲ್ ಇಕ್ವೇಷನ್ ಆಫ್ ಎ ಲೈನ್ ಡಿಸ್ಕಷನ್. ಇದರಲ್ಲಿ ಮೇನ್ ಥಿಂಗ್ ಏನಂದರೆ ಡಿಫ್ರೆಂಟ್ ಫಾರ್ಮ್ ಮೀನ್ಸ್ ax ಪ್ಲಸ್ by ಪ್ಲಸ್ c is equal to 0. It means what? General equation of line can be reduced. ಈ ಇಕ್ವೇಷನ್ನ ಯಾವ ರೀತಿ ರೆಡ್ಯೂಸ್ ಮಾಡಬೇಕು ಇಂಟು ವೇರಿಯಸ್ ಫಾರ್ಮ್ ಮೀನ್ಸ್ ದ ಟೈಪ್ಸ್ ಆಫ್ ಇಕ್ವೇಷನ್ ಆಫ್ ಲೈನನ್ನು ಏನು ಕಲಿತೆ ಅದಕ್ಕೆ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅನ್ನೋದು ಈ ಕಾನ್ಸೆಪ್ಟ್ ಇಕ್ವೇಷನ್ ಆಫ್ ಎ ಲೈನ್. ಎಸ್, ಇನ್ ದಟ್ ದ ಫಸ್ಟ್ ಒನ್ ಏನಂತ ಹೇಳಿದೆ, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮಿಗೆ ಯಾವ ರೀತಿ ರೆಡ್ಯೂಸ್ ಮಾಡಬೇಕು ಈ ಇಕ್ವೇಷನನ್ನು. ಬಟ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ಜನರಲ್ ಇಕ್ವೇಷನ್ ಏನಿದೆ ax plus by plus c is equal to 0. This is your given equation. We have to reduce this into slope intercept form. Slope intercept form the equation ಏನಿದೆ y is equal to mx plus c ಇದೆ. ಎಸ್, ಅದಕ್ಕೆ ಯಾವ ರೀತಿ ಕನ್ವರ್ಟ್ ಮಾಡಬೇಕು, y is equal to ಬರಬೇಕು. y is equal to ಬರಬೇಕಂದ್ರೆ yದ ಕೋಯಿಫಿಷಿಯಂಟ್ ಏನಿದೆ b ಇದೆ. ಈ b 0 ಆಯ್ತಂದ್ರೆ y ಕೂಡ ಏನಾಗುತ್ತೆ, ಸಪೋಸ್ ಕ್ಯಾಪಿಟಲ್ ಬಿ ಅನ್ನೋದು ಕಾನ್ಸ್ಟೆಂಟ್ ಇದೆ ರಿಯಲ್, ಸಪೋಸ್ ಬಿ ಏನಾದರೂ 0 ಆಯ್ತಂದ್ರೆ ಕಂಪ್ಲೀಟ್ಲಿ ಈ ಟರ್ಮ್ ವ್ಯಾನಿಷ್ ಆಗುತ್ತೆ. ಎಸ್ ಅನ್ನೋ, ಸೊ ನಾವು ಮೊದಲೇ ಕಂಡೀಷನ್ ಏನು ತಗೋಬೇಕು, ಈ ಬಿ ನಾಟ್ ಈಕ್ವಲ್ ಟು 0 ಅಂತ ತಗೋಬೇಕು, ಅಂದಾಗ ನಮ್ಗೆ y ವ್ಯಾಲ್ಯೂ ಸಿಗುತ್ತೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟೆಲಿಂಗ್? ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂದರೆ y is equal to mx plus c ಕನ್ವರ್ಟ್ ಮಾಡಬೇಕು. ಮೀನ್ಸ್ ಈ ಜನರಲ್ ಇಕ್ವೇಷನನ್ನು y ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು, y is equal to ಸಮಥಿಂಗ್. ಎಸ್, ಈ y is equal to ಸಮಥಿಂಗ್ ಫಾರ್ಮ್ ಮಾಡಬೇಕಾದ್ರೆ ಫಸ್ಟ್ ಬಿ ಏನಿರುತ್ತೆ, ಕ್ಯಾಪಿಟಲ್ ಬಿ ಸಪೋಸ್ 0 ಇತ್ತು ಅಂದರೆ y ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಇಕ್ವೇಷನ್ ಬರಲ್ಲ. ಎಸ್, ಅದಕ್ಕೆ ಫಸ್ಟ್ ಕಂಡೀಷನ್ ಏನಂತ ತಗೋಬೇಕು, ಇಫ್ ಬಿ ಈಸ್ ನಾಟ್ ಈಕ್ವಲ್ ಟು 0. If b is not equal to 0, then ax plus by is equal to 0 can be written as ಏನಂತ ರಿಟರ್ನ್ ಮಾಡಬೇಕು, here y is equal to ಈ ಇಕ್ವೇಷನ್ನ y ಇಕ್ವೇಷನ್ ಒಳಗೆ ಬರೀಬೇಕು. ಫಸ್ಟ್ ಡೈರೆಕ್ಟ್ ಬರೆಯೋದು ಬೇಡ. ax ಪ್ಲಸ್ by is equal to ಪ್ಲಸ್ ಸಿನ ಈ ಕಡೆ ತಗೋತೀನಿ, ಅದೇನಾಗುತ್ತೆ ಮೈನಸ್ ಸಿ ಆಗುತ್ತೆ. ಸಿಮಿಲರ್ಲಿ ಏನು ಮಾಡ್ತೀನಿ,
ಈ ಎ ಎಕ್ಸ್ನ ಈ ಕಡೆ ತಗೋತೀನಿ, ಏನು ಬರುತ್ತೆ ಮೈನಸ್ ಎ ಎಕ್ಸ್ ಮೈನಸ್ ಸಿ ಬಂತು. ಎಸ್, ಈಗ ವೈ ವ್ಯಾಲ್ಯೂ ಏನಾಗುತ್ತೆ ಮೈನಸ್ ಎ ಬೈ ಬಿ ಎಕ್ಸ್ ಮೈನಸ್ ಸಿ ಬೈ ಬಿ ಆಗುತ್ತೆ. ವೈ ಇಕ್ವೇಷನ್ ಬಂತು. ಕಂಪೇರ್ ಮಾಡಿರಿ ಈಗ. y is equal to minus a by b x minus c by b ಬಂದಿದೆ, which is of the form, ಯಾವ ಫಾರ್ಮ್ದಾಗಿದೆ ನೋಡಿ, which is of the form y is equal to mx plus c ಫಾರ್ಮ್ದಲ್ಲಿದೆಯಾ. ಎಸ್, ಕಾನ್ಸ್ಟೆಂಟ್ ಇದೆ, ಸಿ ಅಂದರೆ ಕಾನ್ಸ್ಟೆಂಟ್, ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಮೈನಸ್ ಎ ಬೈ ಬಿ ವೈ ಫಾರ್ಮ್ದಲ್ಲಿದೆ. ಈ ಇಕ್ವೇಷನ್ಗೂ ಮತ್ತು ಈ ಇಕ್ವೇಷನ್ಗೆ ಎರಡು ಕಂಪೇರ್ ಮಾಡಿ. ಎಸ್, ಕಂಪೇರ್ ಮಾಡಿದಾಗ ಎಮ್ ವ್ಯಾಲ್ಯೂ ಎಕ್ಸದ ಕೊಯಿಫಿಷಿಯಂಟ್ ಏನಿದೆ ಇಲ್ಲಿ ಎಮ್ ಇದೆ, ಇಲ್ಲಿ ಎಕ್ಸದ ಕೊಯಿಫಿಷಿಯಂಟ್ ಏನಾಯಿತು ಮೈನಸ್ ಎ ಬೈ ಬಿ. ಇಟ್ ಈಸ್ ನಥಿಂಗ್ ಬಟ್ ಎಮ್ ಈಸ್ ಈಕ್ವಲ್ ಟು ಮೈನಸ್ ಎ ಬೈ ಬಿ ಪ್ಲಸ್ ಸಿ ಇದೆ, ಸಿ ವ್ಯಾಲ್ಯೂ ಏನಾಯಿತು ಮೈನಸ್ ಸಿ ಬೈ ಬಿ. ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್, if you compare this equation to this, you will get m is equal to this value. But see here, m ಏನಾಗುತ್ತೆ, ಸ್ಲೋಪ್ ಆಫ್ ಲೈನ್ ಏನಾಗುತ್ತೆ, ಸ್ಲೋಪ್ ಆಫ್ ಲೈನ್ m is equal to ಮೈನಸ್ ಎ ಬೈ ಬಿ ಆಗುತ್ತೆ. ಅದನ್ನ ಕಂಪೇರ್ ಮಾಡಿದಾಗ ಜನರಲ್ ಇಕ್ವೇಷನ್ ಒಳಗೆ ಏನಿತ್ತು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಇತ್ತು. ಎ ಅನ್ನೋದೇನು ಇಲ್ಲಿ ಕೋಯಿಫಿಷಿಯಂಟ್ ಆಫ್ ಎಕ್ಸ್, ಅದನ್ನೇ ಜನರಲ್ ಆಗಿ ಬರಿಬೇಕೇನು ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಅಂತ ಬರಿಬೇಕು. ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ, ಇಫ್ ಯು ಕಂಪೇರ್ ದ ಜನರಲ್ ಇಕ್ವೇಷನ್ ಎ ಎಕ್ಸ್ ಪ್ಲಸ್ ಬಿ ವೈ, ಬಿ ಅನ್ನೋದೇನು ಕೋಯಿಫಿಷಿಯಂಟ್ ಆಫ್ ವೈ, coefficient of y. ಎಸ್, ಇಂಟೆನ್ಷನ್ ಏನು, ಜನರಲ್ ಇಕ್ವೇಷನನ್ನು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮಿಗೆ ರೆಡ್ಯೂಸ್ ಮಾಡಿದಾಗ ನಮ್ಮ ಸ್ಲೋಪ್ ಏನಾಗುತ್ತೆ ಡೈರೆಕ್ಟಾಗಿ ಎಮ್ ಇಸ್ ಈಕ್ವಲ್ ಟು ಮೈನಸ್ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕೋಯಿಫಿಷಿಯಂಟ್ ಆಫ್ ವೈ ಯೂಸಿಂಗ್ ಜನರಲ್ ಇಕ್ವೇಷನ್. ಜನರಲ್ ಇಕ್ವೇಷನಿಂದ ನಾವು ಸ್ಲೋಪ್ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು, ಇನ್ ಕೇಸ್ ಆಫ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ದಾಗ ಕೋಯಿಫಿಷಿಯಂಟ್ ಆಫ್ ಎಕ್ಸು ಮತ್ತು ಏನಿರುತ್ತಲ್ಲ ಅದು ಡಿವೈಡೆಡ್ ಬೈ ಕೋಯಿಫಿಷಿಯಂಟ್ ಆಫ್ ವೈ ಮಾಡಿದರೆ ಅದ್ರ ನೆಗೆಟಿವ್ ಸೈನ್ ಹಾಕಿದರೆ ನಿಮ್ಗೇನು ಸಿಗುತ್ತೆ ಡೈರೆಕ್ಟಾಗಿ ಸ್ಲೋಪ್ ಸಿಗುತ್ತೆ ಎಮ್. ಓಕೆ, ಆ್ಯಂಡ್ ನೆಕ್ಸ್ಟ್ ಇಫ್ ಇನ್ ಕೇಸ್ ಇಫ್ ಬಿ ಇಸ್ ಈಕ್ವಲ್ ಟು 0 ಆದಾಗ ಏನಾಗುತ್ತೆ ನೋಡಿ, ಇಫ್ ಬಿ ಇಸ್ ಈಕ್ವಲ್ ಟು 0 ಆದರೆ ದೆನ್ ಎಕ್ಸ್ ಏನಾಗುತ್ತೆ ಮೈನಸ್ ಸಿ ಬೈ ಎ ಆಗುತ್ತೆ. ಎಸ್, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸಿ ಬೈ ಎ ಆಗುತ್ತೆ ಮೇನ್ ಇಕ್ವೇಷನಿಂದ. ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇದೆ ಅಲ್ಲ, ಅದರಿಂದ ಬಿ 0 ಆಯ್ತಂದ್ರೆ ಕಂಪ್ಲೀಟ್ಲಿ ವೈ 0 ಆಗುತ್ತೆ. ಇದು ಹೆಂಗೆ ಬಂತು ನೋಡಿ, ಯಾವ ಇಕ್ವೇಷನು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು 0, ಬಿ ಇದು 0 ಆದರೆ ಇಟ್ ಕಂಪ್ಲೀಟ್ಲಿ ದಿಸ್ ಟರ್ಮ್ 0, ದೆನ್ ಪ್ಲಸ್ ಸಿ ಗೋಸ್ ಟು ದಿಸ್ ಸೈಡ್ ಮೈನಸ್ ಸಿ, ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ಎ ಈ ಕಡೆ ಹೋಯಿತು ಅಂದರೆ ಮೈನಸ್ ಸಿ ಬೈ ಎ, ಅದೇ ಇದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸಿ ಬೈ ಎ. ಈ ಫಾರ್ಮು ನೀವೇನಾದರೂ ಗ್ರಾಫಿಕಲಿ ತೆಗೆದ್ರೆ ನಿಮ್ಗೇನು ಸಿಗುತ್ತೆ ಅಂದರೆ ವಿಚ್ ಈಸ್ ವರ್ಟಿಕಲ್ ಲೈನ್ ಸಿಗುತ್ತೆ. ಕೇರ್ಫುಲ್ ಆಗಿ ನೋಡ್ರಿ, ಬಿ ನಾಟ್ ಈಕ್ವಲ್ ಟು 0, ವೈ ಕೋಯಿಫಿಷಿಯಂಟ್ 0 ಇರಬಾರ್ದು, 0 ನೋಡಿ ಇದೇ ಫಾರ್ಮ್ದಾಗ ನೋಡಿ ಸ್ಲೋಪ್ ಏನು ಸಿಗುತ್ತೆ, ಇಫ್ ವೈ ಕೋಯಿಫಿಷಿಯಂಟ್ 0 ಇದ್ರೆ ಈ ಕೆಳಗಡೆ 0 ಬರುತ್ತೆ, ಕೆಳಗಡೆ 0 ಬರ್ತಂದ್ರೆ ಎಮ್ ಏನು ನಾಟ್ ಡಿಫೈನ್ಡ್. ಎಮ್ ಯಾವಾಗ ಡಿಫೈನ್ ಆಗಲ್ಲ, ಸ್ಲೋಪ್ ಲೈನ್ ಏನಿರಬೇಕು ನಾನ್ ವರ್ಟಿಕಲ್ ಲೈನ್ ಇದ್ದರೆ ಸ್ಲೋಪ್ ಡಿಫೈನ್ ಆಗಲ್ಲ. ಇದೆ ಇಲ್ಲಿ ಹೇಳ್ತಿರೋದೀಗ ಬಿ ಇನ್ ಕೇಸ್ 0 ಆದರೆ ಈ ಇಕ್ವೇಷನ್ ಬರುತ್ತೆ. ಈ ಇಕ್ವೇಷನ್ ಏನಾಗುತ್ತೆ ಗ್ರಾಫಿಕಲಿ ತೆಗೆದ್ರೆ ನಿಮಗೇನು ಸಿಗುತ್ತೆ ವಿಚ್ ಈಸ್ ವರ್ಟಿಕಲ್ ಲೈನ್ ಸಿಗುತ್ತೆ. ವರ್ಟಿಕಲ್ ಲೈನ್ ಯಾವಾಗೂ ಸ್ಲೋಪ್ ಡಿಫೈನ್ ಆಗಲ್ಲ, ಯು ಆಲ್ ನೋ ದಿಸ್. whose slope is what here undefined. What? Undefined. And x intercept ಏನಾಗುತ್ತೆ is minus c by a ಆಗುತ್ತೆ. ಇಟ್ ಮೀನ್ಸ್ ಎಕ್ಸಿಗೆ ಏನು ಕಟ್ ಆಗುತ್ತಲ್ಲ ಅದು ಎಕ್ಸ್ ಇಂಟರ್ಸೆಪ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಫ್ರಮ್ ಒರಿಜಿನ್ ಟು ಎಕ್ಸ್ ಏನಾಗುತ್ತೆ ಮೈನಸ್ ಸಿ ಬೈ ಎ ಆಗುತ್ತೆ. ದ ನೆಕ್ಸ್ಟ್ ಇದು
ಜನರಲ್ ಇಕ್ವೇಷನ್ ಆಫ್ ಲೈನನ್ನು ನೀವು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದ್ರಿ. ಎಸ್, ಈಗ ನೆಕ್ಸ್ಟ್ ಏನು, ಇಂಟರ್ಸೆಪ್ಟ್ ಫಾರ್ಮ್ಗೆ ಯಾವ ರೀತಿ ಕನ್ವರ್ಟ್ ಮಾಡಬೇಕು. ಇಂಟರ್ಸೆಪ್ಟ್ ಫಾರ್ಮ್, ಇಂಟರ್ಸೆಪ್ಟ್ ಫಾರ್ಮ್ ಅಂದರೆ ಈಗ ಆಲ್ರೆಡಿ ಹೇಳಿದೆ ಯಾವ ಫಾರ್ಮ್, x/a + y/b = 1 ಮೀನ್ಸ್ ಈ ಮೇನ್ ಇಕ್ವೇಷನನ್ನು ಈ ರೀತಿ ರೆಡ್ಯೂಸ್ ಮಾಡಿ ಕಂಪೇರ್ ಮಾಡಬೇಕೀಗ. ಎಸ್, ನೋಡಿ ಏನಾಗುತ್ತೆ, ಇಂಟರ್ಸೆಪ್ಟ್ ಫಾರ್ಮ್ ಅಂದರೆ ಯಾವಾಗ ಕಂಡೀಷನ್ ಕೊಡ್ತಾರೆ. ಇಂಟರ್ಸೆಪ್ಟ್ ಫಾರ್ಮ್ ಅಂದರೆ ಇಕ್ವೇಷನ್ ಒಳಗೆ ಏನು ಕಂಡೀಷನ್ ಕೊಟ್ಟರು, c is not equal to 0. ಫಸ್ಟ್ ಇಕ್ವೇಷನ್ ಒಳಗೆ ಕ್ಯಾಪಿಟಲ್ B ಕೊಟ್ಟಿದ್ರು, ಕೋಎಫಿಷಿಯಂಟ್ ಆಫ್ y. ಇಲ್ಲಿ ಇಫ್ c not equal to 0, ಇದು ಯಾಕೆ ಕೊಟ್ಟಿದ್ದಾರೆ ಅಂದರೆ ಮೇನ್ ಇಕ್ವೇಷನ್ ಒಳಗೆ ಕೆಳಗಡೆ ಡಿನಾಮಿನೇಟರ್ ಒಳಗೆ c ಬರುತ್ತೆ. ಇಲ್ಲಿ ಹೆಂಗೆ b ಬಂತಲ್ಲ, ಇಲ್ಲಿ c ಬರುತ್ತೆ. ಆ c ಬಂದಾಗ c ಏನಾದರೂ 0 ಆದರೆ ಇನ್ ಕೇಸ್ ಡಿನಾಮಿನೇಟರಲ್ಲಿ ಅದು ನಾಟ್ ಡಿಫೈನ್ಡ್ ಆಗುತ್ತೆ. ಸೊ ನಾಟ್ ಡಿಫೈನ್ಡ್ ಆಗಬಾರ್ದು ಅಂತ ಮುಂಚೆನೇ ನಾವೇನು ತಗೋಬೇಕು, ಇಫ್ c is not equal to 0 ಅಂತ ತಗೋಬೇಕು. ದೆನ್ ಇಕ್ವೇಷನ್, ಜನರಲ್ ಇಕ್ವೇಷನ್ ಈಸ್ ವಾಟ್, ax + by + c is equal to 0 can be written as ನೋಡಿ, ಫಸ್ಟ್ ನಾವೀಗ ಇದನ್ನು x/a + y/b = 1 ಫಾರ್ಮಲ್ಲಿ ಕನ್ವರ್ಟ್ ಮಾಡಬೇಕು. ನಾನೇನು ಮಾಡ್ತೀನಿ, ax + by = -c ಬರಿತೀನಿ. ಎಸ್, ದೆನ್ ಅದೇ -c ಈ ಕಡೆ ಕರ್ಕೊಂಬಂದ್ರೆ RHS ಏನಾಗಬೇಕು, ಇಂಟರ್ಸೆಪ್ಟ್ ಫಾರ್ಮ್ ಅಂದರೆ ಏನಿದೆ, x/a + y/b = 1 ಇದೆ. ಅದಕ್ಕೆ ಈ ವ್ಯಾಲ್ಯೂ RHS ಪಾರ್ಟನ್ನು 1 ಬರೋಕ್ಕೆ ಇದನ್ನು ಈ ಕಡೆ ತೊಗೊಂಬರ್ತೀನಿ, ಡಿವೈಡೆಡ್ ಬೈ ಮಾಡ್ತೀನಿ. ಸೊ ಅವಾಗೇನು ಬರುತ್ತೆ, -a/cx - b/cy = 1 ಬರುತ್ತೆ. ಎಸ್, ಬಟ್ ನಮ್ದು ಇಂಟರ್ಸೆಪ್ಟ್ ಫಾರ್ಮ್ ಏನಿದೆ, ಮೇಲ್ಗಡೆ x/a + y/b = 1 ಕನ್ವರ್ಟ್ ಮಾಡಬೇಕು. ಮೀನ್ಸ್ ನ್ಯೂಮರೇಟರಲ್ಲಿ ಏನಿರಬೇಕು, x ಕೋಎಫಿಷಿಯಂಟ್ 1 ಇರಬೇಕು. ಬಟ್ ಇಲ್ಲಿ ಏನಿದೆ, -a ಇದೆ. ಅದಕ್ಕೆ ನಾನು ಏನು ಕನ್ವರ್ಟ್ ಮಾಡ್ತೀನಿ, x/-c/a ಮಾಡ್ಕೋತೀನಿ. ಎನ ಈ ಕಡೆ ಕಳಿಸ್ತೀನಿ, -c/ ಈ ರೀತಿ ಬರೆದ್ರು ಒಂದೇ, ಈ ರೀತಿ ಬರೆದ್ರು ಒಂದೇ. ಇದೇ a ಮೇಲ್ಗಡೆ ಹೋದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸಿಮಿಲರ್ಲಿ ಇದನ್ನೇನು ಮಾಡ್ತೀನಿ, y ಡಿವೈಡೆಡ್ ಬೈ -b/c ಮಾಡ್ತೀನಿ, = 1 ಮಾಡ್ತೀನಿ. ಇದು ಇಂಟರ್ಸೆಪ್ಟ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದ್ವಿ ಜನರಲ್ ಇಕ್ವೇಷನಿಂದ. ಏನು ಬಂತು, x/-c/a + y/-b/c = 1. ಯಾವುದ್ರ ಜೊತೆ ಕಂಪೇರ್ ಮಾಡ್ತಿದ್ವಿ, ವಿಚ್ ಈಸ್ ಇನ್ ದ ಫಾರ್ಮ್ ವಾಟ್, x/a + y/b = 1. a ಅಂದರೆ ಏನಿದು, x ಇಂಟರ್ಸೆಪ್ಟ್, y means b means y intercept = 1. If you compare with these two equation here, this is nothing but your x intercept, this is nothing but y intercept. ನೋಡಿ, x ಇಂಟರ್ಸೆಪ್ಟ್ ಮತ್ತು y ಇಂಟರ್ಸೆಪ್ಟ್ ಕಂಪೇರ್ ಮಾಡಿದಾಗ, ಸ್ಮಾಲ್ ಈ ಎರಡು ಇಕ್ವೇಷನ್ ಕಂಪೇರ್ ಮಾಡಿದಾಗ a ವ್ಯಾಲ್ಯೂ ಏನಾಯಿತು, ಎಸ್ -c/a ಆ್ಯಂಡ್ b ವ್ಯಾಲ್ಯೂ it is c/b. c - b goes to numerator, it become divided by -c/b. -b is small b is equal to ಏನಾಯಿತು, -c/b. Yes, comparing these two equation you will get a is equal to -c/a, b is equal to -c/b. a is nothing but what here, x intercept. You all know that. Then now x intercept is what here, x intercept is -c/a. Okay, then y intercept is -c/b. if here ಇದು c is not equal to 0 ಆದಾಗ ಹೇಳಿದೆ. c 0 ಆದರೆ ಏನಾಗುತ್ತೆ, if c is 0, what will be the equation? Yes, if c is equal to 0, then your equation is what, ax + by + c is equal to 0 can be
written as what? ax plus by is equal to 0. ಸಿ 0 ಆದರೆ ಈ ಇಕ್ವೇಶನ್ ಏನಾಗುತ್ತೆ, ಪಾಸಿಂಗ್ ಥ್ರೂ ಒರಿಜಿನ್ ಆಗುತ್ತೆ. ವಾಟ್? ಪಾಸಿಂಗ್ ಥ್ರೂ ಒರಿಜಿನ್. ಪಾಸಿಂಗ್ ಥ್ರೂ ಒರಿಜಿನ್ ಇಟ್ ಮೀನ್ಸ್ ವಾಟ್? 0 ಇಂಟರ್ಸೆಪ್ಟ್ ಇದ್ದಂಗೆ. ಇಂಟರ್ಸೆಪ್ಟ್ ಫಾರ್ಮ್ ಅಂದ್ರೇನು? ಲೈನ್ ಈಸ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್. one point is cut at the x-axis, one point is cut at the y-axis. x-intercept ಮತ್ತು y-intercept ಸಿಗುತ್ತೆ. ಬಟ್ ಇಲ್ಲಿ ಇನ್ ಕೇಸ್ ಸಿ ಏನಾದರೂ 0 ಆಯಿತು, ಇಕ್ವೇಶನ್ ಆಫ್ ಎ ಲೈನ್ ನೀವು ಗ್ರಾಫಿಕಲಿ ಫೈಂಡ್ ಔಟ್ ಮಾಡಿದರೆ ಏನು ಸಿಗುತ್ತೆ ನಿಮಗೆ? ಆ ಲೈನ್ ಯಾವ ರೀತಿ ಗ್ರಾಫಿಕಲ್ ಸಿಗುತ್ತೆ? ವಿಚ್ ಲೈನ್ ಏನಾಗುತ್ತೆ? ವಿಚ್ ಈಸ್ ಎ ಲೈನ್ ಪಾಸಿಂಗ್ ಥ್ರೂ origin ಸಿಗುತ್ತೆ. ಪಾಸಿಂಗ್ ಥ್ರೂ ಒರಿಜಿನ್ ಮೀನ್ಸ್ ಲೈನ್ ಈಸ್ cut at what? origin. origin means there has 0 ಇಂಟರ್ಸೆಪ್ಟ್ ಆಗುತ್ತೆ. ಒರಿಜಿನ್ಗೂ ಎಕ್ಸ್ಗೆ ಏನು ಪಾಯಿಂಟ್ ಕಟ್ ಆಗಿರುತ್ತೆ ಅದೇ ಡಿಸ್ಟೆನ್ಸ್ ಏನು ಎಕ್ಸ್ ಇಂಟರ್ಸೆಪ್ಟ್. ಈ ಲೈನೇ ಒರಿಜಿನ್ಗೆ ಪಾಸ್ ಆಗ್ತಿದೆ ಅಂದರೆ ಪಾಯಿಂಟ್ ಯಾವ್ದು ಬಂತು? 0,0 ಬಂತು. ಇಟ್ ಮೀನ್ಸ್ ಇಟ್ ಹ್ಯಾಸ್ 0 ಇಂಟರ್ಸೆಪ್ಟ್. 0 ಇಂಟರ್ಸೆಪ್ಟ್ ಅಂದರೆ ಇಂಟರ್ಸೆಪ್ಟ್ ಫಾರ್ಮ್ ಇಕ್ವೇಶನೇ ಬರಲ್ಲ. ಎ 0 ಆಗುತ್ತೆ, ಬಿ 0 ಆಗುತ್ತೆ, ಸಿ 0 ಆದರೆ ಸಿಯರ್. ಇನ್ ಕೇಸ್ ಸಿ 0 ಆದರೆ ಎಂಟೈರ್ ಎ ಇಸ್ 0, ಎಂಟೈರ್ ಬಿ ಇಸ್ 0. ಇಫ್ ಯು ಪುಟ್ ಹಿಯರ್ 0, ದಿಸ್ ಇಸ್ ಅನ್ಡಿಫೈನ್ಡ್ ಆಗುತ್ತೆ. ಸೊ ಇಂಟರ್ಸೆಪ್ಟ್ ಫಾರ್ಮಲ್ಲಿ ಇಫ್ ಸಿ ಈಸ್ ನಾಟ್ ಈಕ್ವಲ್ ಟು 0 ಆದರೆ ನಿಮ್ಮ ಇಂಟರ್ಸೆಪ್ಟ್ ಏನು ಬರುತ್ತೆ? ಮೈನಸ್ ಸಿ ಬೈ ಎ ಮೈನಸ್ ಸಿ ಬೈ ಬಿ. ಮೈನಸ್ ಸಿ ಬೈ ಎ. A is coefficient of x, B is coefficient of x. This is your intercept form. The next is normal form. Next, normal form. You all know that the normal form equation x cos omega plus y sin omega is equal to p. Be a normal form of a line represented by equation ax plus by plus c is equal to 0. ಈ ಇಕ್ವೇಷನನ್ನು ಈ ರೀತಿ ಯಾವ ರೀತಿ ರೆಡ್ಯೂಸ್ ಮಾಡಬೇಕು ಅಂತ. ಏನು ರೆಡ್ಯೂಸ್ ಮಾಡೋದು ಇದೇ ಇಲ್ಲ, ನೀಡೇ ಇಲ್ಲ. ಈ ಪ್ಲಸ್ ಈ ಕಡೆ ತೊಗೊಂಡೋದ್ರೆ ಏನಾಗುತ್ತೆ? ಎ ಎಕ್ಸ್ ಪ್ಲಸ್ ಬಿ ವೈ ಇಸ್ ಈಕ್ವಲ್ ಟು ಮೈನಸ್ ಸಿ ಆಗುತ್ತೆ. ಎಸ್, ಕಂಪೇರ್ ದಿಸ್ ಟು ಇಕ್ವೇಷನ್. ಎಕ್ಸ್ ಕೋಯಿಫಿಷಿಯಂಟ್ ಇದೆ, ವೈ ಕೋಯಿಫಿಷಿಯಂಟ್ ಇದೆ, ಪಿ ಈಸ್ ನಥಿಂಗ್ ಬಟ್ ಮೈನಸ್ ಸಿ ಆರ್. ಇವೆರಡೂ ಇಕ್ವೇಷನನ್ನು ಕಂಪೇರ್ ಮಾಡಿದರೆ ಯಾವ ಇಕ್ವೇಷನು? ಎ ಎಕ್ಸ್ ಪ್ಲಸ್ ಬಿ ವೈ ಇಸ್ ಈಕ್ವಲ್ ಟು ಮೈನಸ್ ಸಿ ಮತ್ತು ಎಕ್ಸ್ ಕಾಸ್ ಒಮೆಗಾ ಪ್ಲಸ್ ವೈ ಸೈನ್ ಒಮೆಗಾ ಇಸ್ ಈಕ್ವಲ್ ಟು ಪಿ ಸಿಕ್ಕಿತ್ತು. ಅವಾಗ ಏನಾಗುತ್ತೆ ನೋಡಿ, ಬೋತ್ equations are same. That's why ಇವೆರಡು both the equations are same means the coefficients also same. The ratio is same ಆಗುತ್ತೆ. ಇವೆರಡು coefficient ratio. It means a divided by cos omega. ಇದ್ರ coefficient x coefficient ಇದು ಎರಡು ratio that equal to capital B is equal to sin omega is equal to ಮೈನಸ್ ಸಿ ಬೈ ಪಿ ಆಗುತ್ತೆ. ಇವೆಲ್ಲ ರೇಷಿಯೋ ಸೇಮ್ ಆಗುತ್ತೆ. ನೆಕ್ಸ್ಟ್ ಈಗ ಏನು ಮಾಡಬೇಕಂದ್ರೆ ನಾವು ಕಾಸ್ ಒಮೆಗಾ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ಸೈನ್ ಒಮೆಗಾ ವ್ಯಾಲ್ಯೂ ಮತ್ತು ಪಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಇಂಟರ್ಸೆಕ್ಟ್ ಫಾರ್ಮಲ್ಲಿ ಎಕ್ಸ್ ಬೈ ಎ ವೈ ಬೈ ಬಿ ಇಸ್ ಈಕ್ವಲ್ ಟು 1 ಇದ್ದಾಗ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರಿ ಯೂಸಿಂಗ್ ಯುವರ್ ಮೇನ್ ಜನರಲ್ ಇಕ್ವೇಷನ್. ರೆಡ್ಯೂಸ್ ಮಾಡಿ ಕಂಪೇರ್ ಮಾಡಿದರೆ ಸ್ಮಾಲ್ ಎ ಸ್ಮಾಲ್ ಬಿ ಬಂತು. ಹಾಗೆ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮಲ್ಲಿ ಏನಿತ್ತು? y ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಇತ್ತು. ಇಟ್ ಮೀನ್ಸ್ ಅನ್ನೋನ್ ಏನು? ಸ್ಲೋಪಲ್ಲಿ ಎಮ್ ಮತ್ತು ಸಿ. ಅದು ಜನರಲ್ ಇಕ್ವೇಷನನ್ನು ರೆಡ್ಯೂಸ್ ಮಾಡಿ ಆ ಫಾರ್ಮಿಗೆ ತಂದೆ ನಾವು ಯಾವ್ದು ಫೈಂಡ್ ಔಟ್ ಮಾಡಿದ್ವಿ? ಸ್ಲೋಪ್ ಫೈಂಡ್ ಔಟ್ ಮಾಡಿದ್ವಿ. ಸೆಕೆಂಡಲ್ಲಿ ಸ್ಮಾಲ್ ಎ ಸ್ಮಾಲ್ ಬಿ. ಇಲ್ಲಿ
ನಾರ್ಮಲ್ ಫಾರ್ಮಲಲ್ಲಿ ಕಾಸ್ ಒಮೆಗಾ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ರೆಡ್ಯೂಸ್ ಮಾಡಿದ್ಮೇಲೆ ಸೈನ್ ಒಮೆಗಾ ಆಸ್ ವೆಲ್ ಆಸ್ ದಿಸ್ ಪಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ನೋಡಿ, ಇವೆಲ್ಲರೂ ಈಕ್ವಲ್ ಇದಾವಂದೆ. ಕಂಪೇರಿಂಗ್ ದೀಸ್ ಟು ಸಿ ಎ ಕಾಸ್ ಒಮೆಗಾ ಇಸ್ ಈಕ್ವಲ್ ಟು ಮೈನಸ್ ಸಿ ಬೈ ಪಿ ಇದೆ. ಕಾಸ್ ಒಮೆಗಾ ವ್ಯಾಲ್ಯೂ ಬೇಕಾಗಿದೆ. ಇದು ಈ ಕಡೆ ಹೋಗುತ್ತೆ, ಪಿ ಎ ಈ ಕಡೆ ಬಂದನು ಮೈನಸ್ ಸಿ. ನಿಮಗೇನು ಸಿಗಿತ್ತು? ಕಾಸ್ ಒಮೆಗಾ ವ್ಯಾಲ್ಯೂ ಪಿ ಎ ಡಿವೈಡೆಡ್ ಬೈ ಸಿ ಸಿಕ್ತು ನೆಗೆಟಿವ್ ಅಲ್ಲಿ. ಸಿಮಿಲರ್ಲಿ ಬಿ ಡಿವೈಡೆಡ್ ಬೈ ಸೈನ್ ಒಮೆಗಾ ಇಸ್ ಈಕ್ವಲ್ ಟು ಮೈನಸ್ ಸಿ ಬೈ ಪಿ ಇದೆ. ಸೈನ್ ಒಮೆಗಾ ವ್ಯಾಲ್ಯೂ ಏನು ಬರುತ್ತೆ? ಇದು ಈ ಕಡೆ ಹೋಯಿತು, ಇದು ಈ ಕಡೆ ಬಂತು ಅಂದರೆ ಡೈರೆಕ್ಟಾಗಿ ಬರೀತೀನಿ, ಬಿ ಪಿ ಡಿವೈಡೆಡ್ ಬೈ ಸಿ ಬರುತ್ತೆ, ಮೈನಸ್ ಬಿ ಪಿ. ಸೊ ಯು ಗಾಟ್ ಹಿಯರ್ cos omega is equal to AP divided by minus C, sin omega is equal to minus BP divided by C value siktu. Yes, then now we have to find the P value. How to find the P value? You all know that your best friend in your trigonometric, that is sin square omega plus cos square omega is equal to 1, sin square theta plus cos square theta is equal to 1. ಈ ಇಕ್ವೇಷನ್ ಇಂದ ನಾನು ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀನಿ? ಸ್ಮಾಲ್ ಪಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀನಿ. ನೋಡಿ ಯಾವ ರೀತಿ ಮಾಡಬೇಕು. ಸೈನ್ ಒಮೆಗಾ ವ್ಯಾಲ್ಯೂ ಏನಿದೆ? ಮೈನಸ್ ಬಿ ಪಿ ಡಿವೈಡೆಡ್ ಬೈ ಸಿ ಹೋಲ್ ಸ್ಕ್ವೇರ್ ಬರುತ್ತೆ. ಸಿಮಿಲರ್ಲಿ ಕಾಸ್ ವ್ಯಾಲ್ಯೂ ಏನು ಬರುತ್ತೆ? ಎ ಪಿ ಡಿವೈಡೆಡ್ ಬೈ ಮೈನಸ್ ಸಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಇದೆ. ಎಸ್, ಸೈನ್ ಸ್ಕ್ವೇರ್ ಒಮೆಗಾ ಪ್ಲಸ್ ಕಾಸ್ ಸ್ಕ್ವೇರ್ ಒಮೆಗಾ ಈಸ್ ಈಕ್ವಲ್ ಟು 1 ಐತೆ. This whole square is equal to ಏನಾಯಿತು? BP divided by minus whole square means plus whole square. 9 ಬರೀತೀನಿ. BP square divided by C square plus AP square divided by C square is equal to 1 ಬರೀತೀನಿ. ನಾ P ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ರೀಅರೇಂಜ್ ಮಾಡ್ತೀನಿ. C square both the both the terms the denominator is same. C square shifted to what? RHS side. It become multiplication. 1 into C square is C square, that is BP square plus AP square is equal to C square. Yes, the next is in the both the term I will take P square is a common. You will get what? B square plus A square is equal to C square. Finally, you will get P square is equal to C square divided by A square plus B square. That is nothing but P is equal to plus or minus C divided by A plus B ಬರುತ್ತೆ. ಸ್ಕ್ವೇರ್ ರೂಟ್ ಹೋದರೆ ಸ್ಕ್ವೇರ್ ಎಲ್ಲ ಕ್ಯಾನ್ಸಲ್ ಆಗಿ ಏನು ಬರುತ್ತೆ? C divided by A plus B. Then the possibilities is what? Plus or minus sign. P is equal to C by A plus B. P value find. One more thing is cos omega ಒಳಗೂ P value ಇದೆ, sin omega ಒಳಗೂ P value ಇದೆ. A and the coefficient of x, C and the constant, this both are, but we don't know about P, no? If you put this P value in this cos omega and sin omega, you will get the cos omega and sin omega. It means here cos omega ಏನಿತ್ತೆ? PA divided by minus C. If you put P value, you will get here P value is plus or minus C divided by A plus B into A by C. Then C will get cancelled. What remains here? Yes, A divided by square root of A square plus B square ಬರುತ್ತೆ. Yes, cos omega is equal to A divided by square root of A square plus B square ಬರುತ್ತೆ. ನೆಕ್ಸ್ಟ್ ಸಿಮಿಲರ್ಲಿ ಇದೇ ರೀತಿ ನೀವು ಸೈನ್ ಒಮೆಗಾ ಒಳಗೆ P ವ್ಯಾಲ್ಯೂ ಹಾಕಿದರೆ ನಿಮಗೆ ಸೈನ್ ಒಮೆಗಾ ವ್ಯಾಲ್ಯೂ ಏನು ಸಿಗತ್ತೆ? ಎಸ್, ಪ್ಲಸ್ ಆರ್ ಮೈನಸ್ B divided by square root of A square plus B square ಸಿಗುತ್ತೆ. P ವ್ಯಾಲ್ಯೂ ಎಂದು ಪ್ಲಸ್ ಆರ್ ಮೈನಸ್ C divided by square root of P square plus P square ಸಿಕ್ತು. ಎಸ್, cos omega, sin omega, P value siktu. This is your reduced general equation of a line.